ಈಸ್ ದಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಅಲ್ವಾ? ವಿ ನೀಡ್ ಟು ಎಕ್ಸ್ಪೀರಿಯನ್ಸ್. ವಿತೌಟ್ ನೋಯಿಂಗ್ ಹೌ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಇಫ್ ಯು ಡೋಂಟ್ ನೋ ಹೌ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್, ಹೌ ಕ್ಯಾನ್ ಯು ಎಕ್ಸ್ಪೀರಿಯನ್ಸ್? ಇದು ಹೇಗೆ ಅನುಭವಿಸೋದು ಅಂತ ಗೊತ್ತಿಲ್ಲದೆ ಇದ್ದರೆ ಹೇಗೆ ಅನುಭವಿಸ್ಲಿಕ್ಕಾಗತ್ತೆ? ಹೇಗೆ ಅದರ ಮಹತ್ವ ಏನು? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಇಟ್? ಅದನ್ನು ಅನುಭವಿಸುವುದರ ಲಾಭ ಏನು ಅದು ಗೊತ್ತಿಲ್ಲದೆ ಇದ್ದರೆ ನಾವು ಅನುಭವಿಸ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ? ವೈ ದ ಹೋಲ್ ವರ್ಲ್ಡ್ ಈಸ್ ರನ್ನಿಂಗ್ ಬಿಹೈಂಡ್ ಮನಿ? ಬಿಕಾಸ್ ಪೀಪಲ್ ಆಫ್ ದಿಸ್ ವರ್ಲ್ಡ್ ದೇ ನೋ ದ ವ್ಯಾಲ್ಯೂ ಆಫ್ ಮನಿ. Similarly, if Christians know the value of Christ, they will run behind Christ Jesus. Praise the Lord. ಮತ್ತೊಮ್ಮೆ ಬೈಬಲ್ ಸರ್ವೆಗೆ ಎಲ್ಲರಿಗೂ ಸ್ವಾಗತ. ನಾವು ಎಫಿಷಿಯನ್ಸ್ ಚಾಪ್ಟರ್ 1:3 ಸ್ಟಕ್ಕಪ್ ಆಗಿ ಅಲ್ಲೇ ಇದ್ದೀವಿ. ನಾವು ಇವತ್ತು ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ನಮ್ಮ ಯೋಜನೆ. ಶ್ಯೂರ್ಲಿ ವಿ ವಿಲ್ ಗೋ. ಆದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗೋಣ. ಕಳೆದ ಬೈಬಲ್ ಸರ್ವೆಯಲ್ಲಿ ಎಫಿಷಿಯನ್ಸ್ ಚಾಪ್ಟರ್ 3 ಈಗಾಗಲೇ ಅನೇಕ ಎಪಿಸೋಡ್ಗಳಾಗಿದೆ. ಆದರೂ ಕೂಡ ನಾವು ಅದರಲ್ಲಿ ಅತಿ ಮುಖ್ಯವಾದ ಒಂದು ಪಾಯಿಂಟನ್ನು ನಾವು ಸ್ವಲ್ಪ ಧ್ಯಾನ ಮಾಡಿ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಆಧ್ಯಾತ್ಮಿಕ ಆಶೀರ್ವಾದ, ಎಲ್ಲ ಬಗೆಯ ಎವ್ರಿ ಕೈಂಡ್ ಆಫ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಆಲ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದ ದೇವರು ಯೇಸು ಕ್ರಿಸ್ತನಲ್ಲಿ ನಮಗೆ ಕರುಣಿಸಿದ್ದಾರೆ, ಅನುಗ್ರಹಿಸಿದ್ದಾರೆ. ಹಿ ಹ್ಯಾಸ್ ಆಲ್ರೆಡಿ ಬ್ಲೆಸ್ಡ್ ಅಸ್. ಹಾಗಾದರೆ ಈಗ ಕ್ವಶ್ಚನ್ ಏನು ಅಂದರೆ, ಟುಡೇ ಐ ಆಮ್ ಕಮಿಂಗ್ ವಿತ್ ಎ ಕ್ವಶ್ಚನ್. ಹೌ ಮೆನಿ ಆಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್? ಎಷ್ಟು ಜನ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಿಜವಾಗಲೂ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ? ಇಲ್ಲಿ ಹೇಳಿದಾರಲ್ವಾ ಎಫಿಷಿಯನ್ಸ್ 1:3, ಬ್ಲೆಸ್ಡ್ ಬಿ ದ ಗಾಡ್ ಆ್ಯಂಡ್ ದ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, who has blessed us in Christ with every spiritual blessing in the heavenly places. Now the question, how many of us are experiencing these spiritual blessings in our daily life? ನಮ್ಮ ಅನುದಿನದ ಜೀವನದಲ್ಲಿ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಎಷ್ಟು ಜನ ಅನುಭವಿಸ್ತಾ ಇದ್ದೀವಿ? ನಾನು ಕಳೆದ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಅನಿಸುತ್ತೆ, ಎಷ್ಟು ನಾವು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸ್ತೀವೋ ಅಷ್ಟು ನಮಗೆ ಯೇಸುವನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ದ ಮೋರ್ ವಿ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಓನ್ಲಿ, ದ ಮೋರ್ ವಿ ಕ್ಯಾನ್ ಲವ್ ಗಾಡ್, ವಿ ಕ್ಯಾನ್ ಲವ್ Jesus. Without experiencing the spiritual blessings, we cannot love God, we cannot follow Jesus. ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸದೆ, ಆಧ್ಯಾತ್ಮಿಕ ಆಶೀರ್ವಾದ ಅಂತ ಇಲ್ಲಿ ನಾನು ಕೆಲವೊಂದು ಆಶೀರ್ವಾದಗಳನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಲೈಟ್ಲಿ ಅಲ್ವಾ? ಸಣ್ಣ ಪ್ರಮಾಣದಲ್ಲಿ ಅದನ್ನು ವಿವರಣೆ ಮಾಡಿದ್ದೀನಿ. ಆದರೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸದ ಒಬ್ಬ ವ್ಯಕ್ತಿಗೆ ಖಂಡಿತವಾಗಲೂ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಲಿಕ್ಕೂ ಯೇಸು ಕ್ರಿಸ್ತರನ್ನು ನಿಜವಾಗಲೂ ಹಿಂಬಾಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎವಿಡೆನ್ಸ್ ಏನು? ಮೆನಿ ಕ್ರಿಶ್ಚಿಯನ್ಸ್, ಮೆಜಾರಿಟಿ ಆಫ್ ದ ಕ್ರಿಶ್ಚಿಯನ್ಸ್ ಟುಡೇ, ಈವನ್ ದೋ ದೇ ಗೋ ಟು ಚರ್ಚ್, ದೇ ರೀಡ್ ಬೈಬಲ್, ದೇ ಆರ್ ಇನ್ ಕರಿಸ್ಮ್ಯಾಟಿಕ್ ಗ್ರೂಪ್, ದೇ ಆರ್ ನಾಟ್ ಏಬಲ್ ಟು ಲವ್ ಗಾಡ್ ವಿತ್ ಆಲ್ ದೇರ್ ಹಾರ್ಟ್ ಆ್ಯಂಡ್ ಡೆಡಿಕೇಟೆಡ್ಲಿ ಫಾಲೋ ಜೀಸಸ್ ಕ್ರೈಸ್ಟ್. ಅದಕ್ಕೆ ಉದಾಹರಣೆ, ಇವತ್ತು ಎಷ್ಟೋ ಜನ, ಅನೇಕ ಕ್ರೈಸ್ತರು ದೇವಾಲಯಗಳಿಗೆ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಕಾರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ಗಳಲ್ಲೂ ಇದ್ದಾರೆ. ಆದರೆ ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸುತ್ತಾ ಡೆಡಿಕೇಟೆಡ್ ಆಗಿ ಸಮರ್ಪಿಸಿಕೊಂಡು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅಥವಾ ವಿ ಆರ್ ಗಿವಿಂಗ್ ಹಂಡ್ರೆಡ್ಸ್ ಆಫ್ ಎಕ್ಸ್ಕ್ಯೂಸಸ್ ಟು ಫಾಲೋ ಜೀಸಸ್. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಅನೇಕ ಎಕ್ಸ್ಕ್ಯೂಸ್ಗಳು ನಾವು ಕೊಡ್ತಾ ಇದ್ದೀವಿ ಅಲ್ವಾ? ಕಾರಣ ಏನು ಅಂದರೆ, ವಿ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಇನ್ನೊಂದು ಭೌತಿಕ ಆಶೀರ್ವಾದ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ನಾವು ಎಷ್ಟೇ ಅನುಭವಿಸಿದರೂ ನಮಗೆ ದೇವ್ರ ಮೇಲೆ ಪ್ರೀತಿ ಬರಲ್ಲ, ಆಯಿತಾ? ಒಂದು ಇಮೋಷ್ನಲಿಸಮ್ ಸ್ವಲ್ಪ ಸಮಯಕ್ಕೆ ಕ್ರಿಯೇಟ್ ಆಗ್ಬೋದು, ಹೊಗೆ ಥರ ಅದು ಹೋಗ್ಬಿಡುತ್ತೆ. ಆದರೆ ನಿಜವಾದ ಒಂದು ಕಮಿಟೆಡ್ ಲವ್, ಸಮರ್ಪಿತ ಪ್ರೀತಿ ಬರಲಿಕ್ಕಾಗಬೇಕಾದ್ರೆ ನಮಗೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳು
ನಿಜವಾಗಲೂ ಅನುಭವ ಆಗಬೇಕು. ನಾವು ಅನದರ್ ಕ್ವಶನ್, ಹೌ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್ ಜೀಸಸ್? ಯೇಸು ಕ್ರಿಸ್ತನಲ್ಲಿರುವ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಹೇಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ ವಾಟ್ ವೇ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್? ನಮಗೆ ಇದ್ರ ಬಗ್ಗೆ ಎಷ್ಟೋ ಬೋಧನೆಗಳಾಗಿದೆ. ಯಾವುದ್ರ ಬಗ್ಗೆ? ಆಧ್ಯಾತ್ಮಿಕ ಆಶೀರ್ವಾದಗಳ ಬಗ್ಗೆ ಅನೇಕ ಬೋಧನೆಗಳು ನಮಗೆ ಸಿಕ್ಕಿದೆ. ಆದರೆ ಯಾವ ರೀತಿಯಲ್ಲಿ ಅನುಭವಿಸಬೇಕು ಅನ್ನೋ ಬೋಧನೆ ಮೇ ಬಿ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿರ್ಬೋದು. ನಾವು ಅದರಿಂದ ಇನ್ನೊಂದು ಸ್ವಲ್ಪ ಇವತ್ತು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಹೌ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ತುಂಬ ಮುಖ್ಯವಾದ ಒಂದು ವಿಷಯ ಆಗಿದೆ. ಹೇಗೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನನಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ? ಬೈಬಲ್ ಪ್ರಕಾರ ನೋಡೋದಾದರೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗೋದು, ಮೊದಲನೇದಾಗಿ ನಾನು ಹೇಳಿದೆ, ಹೋಲಿ ಸ್ಪಿರಿಟ್ ನಮ್ಮಲ್ಲಿರಬೇಕು, ಪವಿತ್ರ ಆತ್ಮ ನಮ್ಮಲ್ಲಿರಬೇಕು. ವಿತೌಟ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್, ವಿತೌಟ್ ಬೀಯಿಂಗ್ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟದೆ, ಪವಿತ್ರಾತ್ಮ ಇಲ್ಲದೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಖಂಡಿತವಾಗಲೂ ಯಾರೊಬ್ಬರಿಗೂ ಅನುಭವಿಸಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಹಿಡನ್ ಫಾರ್ ದ ವರ್ಲ್ಡ್. ಇಟ್ ಈಸ್ ಹಿಡನ್ ಫಾರ್ ಆಲ್ ದ ಪೀಪಲ್. ಎಲ್ಲರಿಗೂ ಅದೊಂದು ಗುಪ್ತವಾಗಿ ಇಡಲಾಗಿದೆ, ಅಡಗಿಸಿ ಇಡಲಾಗಿದೆ. ಇಟ್ ಈಸ್ ರಿವೀಲ್ಡ್ ಟು ಆಲ್ ದೋಸ್ ಹೂ ಆರ್ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಿದವರಿಗೆ ಮಾತ್ರ ಅದು ಪ್ರಕಟಣೆಯಾಗಿ ಸಿಗುವಂಥದ್ದಾಗಿದೆ. ಓಕೆ, ಲಿಸನ್, ಕೇಳಿಸ್ಕೊಳ್ಳಿ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಓನ್ಲಿ ಥ್ರೂ ರೆವಲೇಷನ್ಸ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಸ್ಪಿರಿಟ್. ಇಟ್ಸ್ ಎ ರೆವಲೇಷನ್. ಆಧ್ಯಾತ್ಮಿಕ ಆಶೀರ್ವಾದ ಅನ್ನೋದು ಒಂದು ಪ್ರಕಟಣೆ ಆಗಿದೆ. ಇದನ್ನು ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಆತ್ಮದಲ್ಲಿ ಇದೊಂದು ಪ್ರಕಟಣೆಯಾಗಿ ಮಾತ್ರವೇ ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಎನಿ ಆಫ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಎ ಟ್ಯಾಂಜಿಬಲ್ ವೇ. ನಮಗೆ ಶರೀರಕ್ಕೆ ಅನುಭವ ಆಗುವ ರೀತಿಯಲ್ಲಿ ಯಾವುದೇ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈವನ್ ದೋ ವಿ ಆರ್ ಇನ್ ದಿಸ್ ಫಿಸಿಕಲ್ ಬಾಡಿ, the body cannot experience that spiritual blessing. That is why we are confused. ಅರ್ಥ ಆಗ್ತಿದೆಯಾ? ಈ ನಮ್ಮ ದುರ್ಬಲವಾದ ಶರೀರ ಇದೆಯಲ್ವಾ, ಈ ಶರೀರದಲ್ಲಿ ಭೌತಿಕ ಆಶೀರ್ವಾದಗಳನ್ನು ಅನುಭವಿಸ್ಬೋದು. ಫಾರ್ ಎಕ್ಸಾಂಪಲ್, ಸೌಖ್ಯ, ರೋಗ ಸೌಖ್ಯ, ಒಳ್ಳೆಯ ಊಟ, ಒಳ್ಳೆಯ ಜೀವನ ಸಂಗಾತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ಜಾಬ್, ಒಳ್ಳೆಯ ಕಂಫರ್ಟಬಲ್ ಆದ ಮನೆ, ಇದೆಲ್ಲ ಭೌತಿಕ ಆಶೀರ್ವಾದವಾಗಿ ನಾವು ತೆಗೆದುಕೊಂಡ್ರೆ ಯುವರ್ ಬಾಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲವನ್ನು ನಮ್ಮ ಶರೀರ ಅನುಭವಿಸ್ಲಿಕ್ಕೆ ಆಗುತ್ತೆ. ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ, ನಾವೆಲ್ಲರೂ ಪ್ರತಿದಿನ ಅನುಭವಿಸ್ತಾ ಇದ್ದೀವಿ ಅಲ್ವಾ? ಪ್ರಾರ್ಥನೆ ಮಾಡುವವರು, ಮಾಡದೇ ಇರುವವರು ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಆಧ್ಯಾತ್ಮಿಕ ಆಶೀರ್ವಾದ ನಮ್ಮ ಶರೀರದಲ್ಲಿ ಅನುಭವಿಸ್ಲಿಕ್ಕಾಗೋದಿಲ್ಲ. ಅಥವಾ ಶಾರೀರಿಕವಾದ ರೀತಿಯಲ್ಲಿ, ಇನ್ ಎ ಟ್ಯಾಂಜಿಬಲ್ ವೇ, ಓಕೆ, ಸ್ಪರ್ಶವಾಗುವ ರೀತಿಯಲ್ಲಿ ನಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಟ್ಯಾಂಜಿಬಲ್ ವೇ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಫಿಸಿಕಲಿ. ನೋ, ಸಾರಿ, ಯು ಕೆನಾಟ್. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಇಸ್ ಎ ರೆವಲೇಷನ್. ಇದು ಪ್ರಕಟಣೆಯ ಮುಖಾಂತರವಾಗಿ, ಅಂದರೆ ಇದೊಂದು ಜ್ಞಾನವಾಗಿದೆ. ಇಟ್ಸ್ ದ ಹಿಡನ್ ವಿಸ್ಡಮ್ ಆಫ್ ಗಾಡ್. ಅದು ದೇವರ ಅಡಗಿಸಿಟ್ಟ ಜ್ಞಾನ. ಇಟ್ ವಿಲ್ ಬಿ ರಿವೀಲ್ಡ್, ಇಟ್ ಹ್ಯಾಸ್ ಬೀನ್ ರಿವೀಲ್ಡ್ ಓನ್ಲಿ ಟು ಆಲ್ ದ ಚಿಲ್ಡ್ರನ್ ಆಫ್ ಗಾಡ್, ದೋಸ್ ಹೂ ಆರ್ ಬಾರ್ನ್ ಅಗೇನ್. ಎಲ್ಲ ದೇವರ ಮಕ್ಕಳಿಗೂ, ಹೊಸದಾಗಿ ಹುಟ್ಟಿದವರಿಗೆ. ಡೋಂಟ್ ಥಿಂಕ್ ದ್ಯಾಟ್ ಆಲ್ ದ ಕ್ರಿಶ್ಚಿಯನ್ಸ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆಲ್ ದೋಸ್ ಹೂ ಆರ್ ಬಾರ್ನ್ ಫ್ರಮ್ ಅಬೌವ್, ಮೇಲಿನಿಂದ, ದೇವರ ಆತ್ಮನಿಂದ ಹುಟ್ಟಿದ ಕ್ರೈಸ್ತರಾಗಿರ್ಬೋದು, ಅಕ್ರೈಸ್ತರಾಗಿರ್ಬೋದು, ಯಾವುದೇ ಜಾತಿ ಜನಾಂಗದವರಾಗಿರ್ಬೋದು, ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ದ ಪ್ರಿವಿಲೇಜ್, ದೇ ಹ್ಯಾವ್ ದ ಅಪಾರ್ಚುನಿಟಿ ಟು ಎಕ್ಸ್ಪೀರಿಯನ್ಸ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆ್ಯಸ್ ಮಚ್ ಆ್ಯಸ್ ದೇ ವಾಂಟ್. ಎಷ್ಟು ಬೇಕಾದರೂ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿಗಳಿಗೆ ಮಾತ್ರ
ಅಥವಾ ಅನ್ಯರಿಗೆ ಯಾರು ಬೇಕಾದರೂ ಆಗ್ಬೋದು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಬಿಕಾಸ್ ಯು ಆರ್ ಇನ್ ಎ ಕ್ರಿಶ್ಚಿಯನ್ ಡಿನಾಮಿನೇಷನ್ ಆರ್ ರಿಲಿಜಿಯನ್ ಡಸ್ ನಾಟ್ ಮೀನ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಆರ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ನೀನೊಂದು ಕ್ರೈಸ್ತ ಕುಟುಂಬದಲ್ಲಿ, ಕ್ರೈಸ್ತ ಧರ್ಮದಲ್ಲಿ, ಕ್ರೈಸ್ತ ಸಭೆಯಲ್ಲಿ ಇರುವ ಮಾತ್ರಕ್ಕೋಸ್ಕರ ನಿನಗೆ ಆಧ್ಯಾತ್ಮಿಕ ಆಶೀರ್ವಾದ ಅನುಭವಿಸ್ತಾ ಇದೆಯಾ ಅಂತ ಅಲ್ಲ. ಅದಾಗಬೇಕಾದ್ರೆ ಫಸ್ಟ್ ಕಂಡೀಷನ್ ಹೋಲಿ ಸ್ಪಿರಿಟ್. ಮತ್ತು ಇದು ಹೇಗೆ ಅನುಭವಿಸ್ಲಿಕ್ಕೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇದು ರೆವೆಲೇಷನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಾಕ್ಯಗಳನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಅಂದರೆ ಎಫಿಷಿಯನ್ಸ್ ಚಾಪ್ಟರ್ 1:4 ಹೋಗೋಣ. ಇಫ್ ಪಾಸಿಬಲ್, ಇಫ್ ಹೋಲಿ ಸ್ಪಿರಿಟ್ ಪರ್ಮಿಟ್ಸ್ ವಿಲ್ ಗೋ ದೇರ್. ಓಕೆ, 1 Corinthians ಚಾಪ್ಟರ್ 1:6 ಆನ್ವರ್ಡ್ಸ್. ಇನ್ನೊಂದು ಒಂದು ಕ್ವಶನ್, ವಾಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆಫ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್? ವಾಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆಫ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್? ಸಿಂಪಲ್ ಆನ್ಸರ್, ಜೀಸಸ್ ಕ್ರೈಸ್ಟ್. Christ in you, the hope of glory, is the source and summit of all the spiritual blessings in heaven. ಬೇರೆ ಏನೂ ಅಲ್ಲ. ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಸಂಪೂರ್ಣ ಇದು ಏನಿದು, ಇದರ ಸಂಪೂರ್ಣತೆ ಅಂದರೆ ಏನು? ಸಿಂಪಲ್, ಯೇಸುವೇ ಆಗಿದ್ದಾರೆ, ಜೀಸಸ್ ಕ್ರೈಸ್ಟ್. ಆ್ಯಂಡ್ ಇಫ್ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಪರ್ಸನ್, ಇಫ್ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ಜೀಸಸ್, ಯು ಆರ್ ಎ ಬಿಗ್ ಫೇಲಿಯರ್. ನೀನೊಬ್ಬ ಸೋಲಿನವನಾಗಿರ್ತೀಯ. ನಿನ್ನ ಜೀವನ ಸೋತ ಜೀವನ ಆಗಿರ್ತದೆ. ಈವನ್ ದೋ ಯು ಆರ್ ಕ್ರಿಶ್ಚಿಯನ್ ಆ್ಯಂಡ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಕ್ರೈಸ್ಟ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ, ಯು ವಿಲ್ ಬಿ ಎ ಬಿಗ್ ಫೇಲಿಯರ್ ಆ್ಯಂಡ್ ಯು ಕ್ಯಾನ್ ಬಿ ಎ ವಿಕ್ಟಿಮ್, ನಾಟ್ ದ ವಿಕ್ಟರ್. ನೀನೊಬ್ಬ ಸೋಲಿನವನಾಗಿರ್ತೀಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ಮಸ್ಟ್ ನೋ ದೀಸ್ ಟ್ರೂತ್ಸ್. ಓಕೆ, ಹೊಸದಾಗಿ ಹುಟ್ಟಿದ ಮೇಲೆ ಹಾಗೆ ಇಗ್ನೋರೆಂಟ್ ಆಗಿ ಇರಬೇಡಿ. ಇಫ್ ಯು ಆರ್ ಟ್ರೂಲಿ ಬಾರ್ನ್ ಅಗೇನ್, ಡೋಂಟ್ ಬಿ ಇಗ್ನೋರೆಂಟ್ ಲೈಕ್ ದೋಸ್ ಹು ಆರ್ ನಾಟ್ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿ ಆದಮೇಲೆ ಯಾರೇ ಆಗಿರಲಿ, ನೀವು ಹೊಸ ಜನ್ಮ ಪಡೆಯದೇ ಇರುವ ಇತರರಂತೆ ನೀವಿದ್ದರೆ ಅದು ನಿಮಗೆ ಒಂದು ಸೋಲಿನ ಜೀವನವಾಗಿರ್ತದೆ. ಓಕೆ, ಅದರಿಂದ ಯು ಮಸ್ಟ್ ಎಕ್ಸ್ಪೀರಿಯನ್ಸ್, ಯು ಹ್ಯಾವ್ ದಿಸ್ ಪ್ರಿವಿಲೇಜ್, ಅಪಾರ್ಚುನಿಟಿ ಟು ಎಕ್ಸ್ಪೀರಿಯನ್ಸ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ದ್ಯಾಟ್ ಕ್ರೈಸ್ಟ್ ಇನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನನ್ನು ಅನುಭವಿಸ್ಲಿಕ್ಕಾಗತ್ತೆ. ಹೇಗೆ, ಇನ್ ವಾಟ್ ವೇ ಅನ್ನೋದನ್ನು ವಿ ವಿಲ್ ಸಿ ಥ್ರೂ ದೀಸ್ ವರ್ಡ್ಸ್. ಓಕೆ, ವಾಟ್ ವೇ? ಫಸ್ಟ್ ವಿ ನೀಡ್ ದ ಹೋಲಿ ಸ್ಪಿರಿಟ್. ಸೆಕೆಂಡ್ಲಿ, ವಾಟ್ ವೇ? ಐ ಆಲ್ರೆಡಿ ಟೋಲ್ಡ್, ಇಟ್ಸ್ ಥ್ರೂ ರೆವೆಲೇಷನ್. ಓಕೆ, ವಾಟ್ ಈಸ್ ದ್ಯಾಟ್? ರೆವೆಲೇಷನ್ ಅಂದರೆ ಏನು? ಇಟ್ ಈಸ್ ದ ಡಿವೈನ್ ನಾಲೆಡ್ಜ್. ಓಕೆ, 1 Corinthians ಚಾಪ್ಟರ್ 1 verse chapter 2, 1 Corinthians chapter 2 verse 6 onwards. Open your Bibles. Take note in your notebooks. ಎಲ್ಲರೂ ಬೈಬಲ್ ಓಪನ್ ಮಾಡಿ. Those who are attending this Bible survey, as you are surveying Ephesians, you must be able to experience at least some 30% or 40% of Christ in you. Otherwise, you are simply wasting your time and energy. Don't fool yourself. ನಿಮ್ಮನ್ನೇ ನೀವು ವಂಚಿಸ್ಕೋಬೇಡಿ. ಯಾರಲ್ಲಿ ಬೈಬಲ್ ಸರ್ವೆಯಲ್ಲಿ ನಿಜವಾಗಲೂ ಭಾಗವಹಿಸ್ತಾ ಇದ್ದೀರೋ, ಇಫ್ ಯು ಆರ್ ಫೇತ್ಫುಲ್ ಇನ್ ದಿಸ್, ಗಾಡ್ ಕ್ಯಾನ್ ಸಿ ಅ ಹಾರ್ಟ್ಸ್. ನೀವು ನಂಬಿಗಸ್ಥರಾಗಿ ಈ ಬೈಬಲ್ ಸರ್ವೆ ಅಥವಾ ಬೈಬಲ್ ಸ್ಟಡೀಸಲ್ಲಿ ಭಾಗವಹಿಸೋದಾದರೆ, ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್ ಟು ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಇನ್ ಅಸ್. ನಮ್ಮ ಒಳಗಡೆ ಇರುವ ಪವಿತ್ರಾತ್ಮರು ಕ್ರಿಸ್ತನ ಅನುಭವವನ್ನು ಕೊಡಲಿಕ್ಕಾಗಿ ನಮಗೆ ಸಹಾಯ ಮಾಡ್ತಾರೆ. ಓಕೆ, ಅದರಿಂದ ಓಪನ್ ಮಾಡಿ ಬೈಬಲ್. 1 Corinthians, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಧ್ಯಾಯ 2 ವಾಕ್ಯ 6ರಿಂದ ನಾನು ಓದ್ತೀನಿ. ನಾನು ಪರಿಣಿತರೊಂದಿಗೆ ಜ್ಞಾನವನ್ನೇ ಕುರಿತು ಮಾತನಾಡುತ್ತೇನೆ, ಅಥವಾ ಪರಿಪಕ್ವತೆ ಉಳ್ಳವರ ಮಧ್ಯದಲ್ಲಿ, ಪರಿಪಕ್ವತೆ, ಮ್ಯಾಚೋರ್ಡ್. ಓಕೆ, ಆದರೆ ಇದು ಇಹಲೋಕದ ಜ್ಞಾನವಲ್ಲ, ಅಳಿದು ಹೋಗುವ ಅಧಿಪತಿಯೂ ಅಲ್ಲ. ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ. ಅವ್ರು ಹೇಳ್ತಾ ಇದ್ದಾರೆ, ನಾನು ಸಾರ್ತಾ ಇರೋದು ಏನೋ ಒಂದು ವಿಷಯ ಅಲ್ಲ, ಲೋಕದ ಜ್ಞಾನ ಅಲ್ಲ, ಅಳಿದು ಹೋಗುವ ಪೆರಿಷಬಲ್ ವಿಸ್ಡಮ್ ಅಲ್ಲ, ಇಂಪೆರಿಷಬಲ್ wisdom of God. See, yet among the mature we do speak wisdom. ಹಾಗಾದರೆ
ವಾಟ್ ಈಸ್ ಗಾಸ್ಪಲ್ ಕೇಳಿದರೆ, ಗಾಸ್ಪಲ್ ಇಸ್ ದ ವಿಸ್ಡಮ್ ಆಫ್ ಗಾಡ್. ಗಾಸ್ಪಲ್ ಪ್ರೀಚಿಂಗಲ್ಲಿ ಏನು ರಿಲೀಸ್ ಆಗಬೇಕಂದ್ರೆ, ಆ್ಯಸ್ ಯು ಆರ್ ಪ್ರೀಚಿಂಗ್ ದ ಗಾಸ್ಪಲ್, ದ ಗುಡ್ ನ್ಯೂಸ್ ಆಫ್ ಕ್ರೈಸ್ಟ್ ಜೀಸಸ್, ಯು ಆರ್ ಶೇರಿಂಗ್ ಹೆವನ್ಲಿ ವಿಸ್ಡಮ್. ಸಿ, ನಾವು ಶುಭ ಸಂದೇಶ ಸಾರುವಾಗ ಏನು ರಿಲೀಸ್ ಆಗ್ತಾ ಇದೆ? ಸ್ವರ್ಗೀಯ ಜ್ಞಾನ. ಓಕೆ, yet among the mature we do speak wisdom, though it is not a wisdom of this age or of the rulers of this age who are doomed to perish. But we speak God's wisdom, secret and hidden. Secret and hidden. Hidden from whom? Hidden from all those who are not born again, all those who are not ready to accept the gospel. It is hidden for them. Okay, Christ is hidden for all those who are not ready to accept the gospel. ಶುಭ ಸಂದೇಶವನ್ನು ಸ್ವೀಕಾರ ಮಾಡಲಿಕ್ಕೆ ಯಾರೆಲ್ಲ ತಯಾರಾಗೋದಿಲ್ವೋ ಅವರಿಗೆ ಈ ಜ್ಞಾನ ನಿಗೂಢ ಜ್ಞಾನವಾಗಿದೆ. ಓಕೆ, ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ, ಮಾನವರಿಗೆ ಮುಚ್ಚಿಟ್ಟ ಜ್ಞಾನ, ಎಲ್ಲ ಮಾನವರಿಗೂ ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ. ಓಕೆ, ಲೋಕಾಧಿಪತಿಗಳಿಗೆ ಯಾರಿಗೂ ಇದರ ಅರಿವಿರಲಿಲ್ಲ. ಇದು ಕಂಪ್ಲೀಟ್ ಮಾಡೋಣ. ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ, ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ. ಫಾರ್ ದಿಸ್ ವಿ ಮಸ್ಟ್ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಗಾಡ್. ಎಂಥ ವಂಡರ್ಫುಲ್ ಬ್ಲೆಸ್ಸಿಂಗ್ ಗೊತ್ತಾ ಇದು. But we speak God's wisdom, secret and hidden, which God decreed before the ages for our glory. For our glory. ನಮ್ಮನ್ನು ಮಹಿಮೆ ಪಡಿಸಲಿಕ್ಕಾಗಿ. ವಾಟ್ ಈಸ್ ಅವರ್ ಗ್ಲೋರಿ ಟುಡೇ? ವಿ ಹ್ಯಾವ್ ದಿಸ್ ಪ್ರಿವಿಲೇಜ್ ಟು ಶೇರ್ ದಿಸ್ ವಿಸ್ಡಮ್ ಟು ದ ಹೋಲ್ ವರ್ಲ್ಡ್. ದ್ಯಾಟ್ ಈಸ್ ಅವರ್ ಗ್ಲೋರಿ. ನಮ್ಮ ಮಹಿಮೆ ಏನು ಕೇಳಿದರೆ ದೆವ್ವ ಬಿಡಿಸೋದಲ್ಲ ಅಥವಾ ಅದ್ಭುತ ಮಾಡೋದಲ್ಲ. ದಟ್ ಈಸ್ ನಾಟ್ ಅವರ್ ಗ್ಲೋರಿ. ಅವರ್ ಗ್ಲೋರಿ ಈಸ್ ವಿ ಹ್ಯಾವ್ ರಿಸೀವ್ಡ್ ದಿಸ್ ವಂಡರ್ಫುಲ್ ಪ್ರಿವಿಲೇಜ್ ಆಸ್ ಎ ಬ್ಲೆಸ್ಸಿಂಗ್, ಆಸ್ ಗ್ರೇಸ್ ಆಫ್ ಗಾಡ್, to share this hidden wisdom of God to all the people. Praise be to God. See, ನಮ್ಮನ್ನು ಮಹಿಮೆ ಪಡಿಸಲಿಕ್ಕೋಸ್ಕರ, for our glory. And not only here on earth. ಈ ಮಹಿಮೆ ನಾವು ಮಹಿಮೆಗೊಳ್ಳೋದು ಇಲ್ಲಿ ಮಾತ್ರ ಅಲ್ಲ, ಸ್ವರ್ಗದಲ್ಲೂ. We will be glorified there and here also. See? And ಇದನ್ನು ಸಾರುವವರು ಮಾತ್ರ ಅಲ್ಲ, not only those who share this knowledge, at the same time those who are experiencing this wisdom, this hidden wisdom of God, through that experience God is glorifying you. Why? Because Christ is manifesting more and more and more through your life. That's what Jesus said. You are the light of this world. That means you are my reflection. You are the reflection of Christ in you. So how that Christ is reflected through you? As you come to the knowledge, this hidden wisdom, take this hidden wisdom into your mind, more and more Holy Spirit will reveal it to your heart and to your spirit. So that what will happen? The glory of God will shine through you. What is the true glory of God? Jesus Christ. Hallelujah. ಎಂಥ ಅದ್ಭುತ ಅಲ್ವಾ? ಎಷ್ಟು ಹೇಳ್ತಾರಲ್ಲ, ಈ ಜಗತ್ತಿಗೆ ನೀವೇ ಬೆಳಕು, ನಿಜವಾದ ಬೆಳಕು, ದಿವ್ಯವಾಣಿ ಅಲ್ವಾ? ದಟ್ ವರ್ಡ್ ಈಸ್ ದ ಟ್ರೂ ಲೈಟ್. ಯೇಸು ಕ್ರಿಸ್ತರು, ಆ ಯೇಸು ಕ್ರಿಸ್ತರು ಈಗ ಎಲ್ಲಿದ್ದಾರೆ? ನಿನ್ನ ಒಳಗೆ ಇದ್ದಾರೆ, ವಿಶ್ವಾಸಿಯ ಒಳಗೆ ಇದ್ದಾರೆ. ಈಗ ನಿನ್ನ ಜೀವನ ಮಹಿಮೆ ಉಳ್ಳದ ಯಾವಾಗುತ್ತೆ? ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನು ನಿನ್ನ ಅನುದಿನದ ಜೀವಿತದಲ್ಲಿ ಪ್ರಕಟವಾಗ್ತಾ ಕಾಣಲ್ಪಡ್ತಾ ಇರುವಾಗ, ವೆನ್ ದ್ಯಾಟ್ ಲೈಟ್ ವಿಚ್ ಇಸ್ ಕಾಲ್ಡ್ ದ ಕ್ರೈಸ್ಟ್, ದ ಟ್ರೂ ಲೈಟ್ ಶೈನ್ಸ್ ಥ್ರೂ ಯು, ನಿನ್ನ ಮುಖಾಂತರ ಈ ಬೆಳಕು ಪ್ರಕಟವಾಗ್ತಾ ಇರುವಾಗ, ಇನ್ ದ ಫಾರ್ಮ್ ಆಫ್ ಲವ್, ಇನ್ ದ ಫಾರ್ಮ್ ಆಫ್ ಹೋಲಿನೆಸ್,
in the form of sacrifice, in the form of fear of the Lord, in the form of faith, in the form of boldness, in the form of gentleness, in the form of all the fruit of the Spirit. ಪವಿತ್ರಾತ್ಮನ ಫಲವಾಗಿರೋ ಪ್ರೀತಿ, ಕ್ಷಮೆ, ಆನಂದ, ದೀನತೆ, ವಿಶ್ವಾಸ, ದೈವ ಭಯ, ಭಕ್ತಿ, ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧತೆ, ಇವೆಲ್ಲವುಗಳ ಮುಖಾಂತರ ನಿಮ್ಮ ಜೀವಿತದಲ್ಲಿ ಇದು ಪ್ರಕಟವಾಗ್ತಾ ಆಗ್ತಾ 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 ನೀವು ಇನ್ನೊಂದು ಕ್ರಿಸ್ತನಾಗ್ತೀರಿ. ಯು ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದ ಇಮೇಜ್ ಆಫ್ ಹಿಸ್ ಸನ್. ದ್ಯಾಟ್ ಈಸ್ ದ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಥ್ಯಾಂಕ್ ಬಿ ಟು ದ ಹೋಲಿ ಸ್ಪಿರಿಟ್ ಫಾರ್ ಸ್ಟಾಪಿಂಗ್ ಅಸ್ ಹಿಯರ್, ಸೇಮ್ ಪ್ಲೇಸ್ ಅಲ್ವಾ. ಇಲ್ಲೇ ನಿಲ್ಲಿಸಿದ್ದಕ್ಕೆ ಒಳ್ಳೆಯದಾಯಿತು, ಯಾಕೆಂದರೆ ನಮಗೆ ಈ ಆಲೋಚನೆ ಸಿಕ್ತು. ಇಲ್ಲೇ ಇದ್ದಿದ್ರೆ ನಾವು 4ಕ್ಕೆ ಹೋಗ್ತಾ ಇದ್ವಿ, 4ನೇ ವಾಕ್ಯಕ್ಕೆ ಹೋಗ್ತಾ ಇದ್ವಿ, 1:4. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ 8ನೇ ವಾಕ್ಯ ಹೇಳ್ತಿದೆ, ನನ್ ಆಫ್ ದ ರೂಲರ್ಸ್ ಆಫ್ ದಿಸ್ ಏಜ್ ಅಂಡರ್ಸ್ಟುಡ್ ದಿಸ್. ಲೋಕಾಧಿಪತಿಗಳು ಯಾರಿಗೂ ಇದರ ಅರಿವಿರಲಿಲ್ಲ. ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೆ ಏರಿಸುತ್ತಿರಲಿಲ್ಲ. ಲೋಕದ ಅಧಿಪತಿಗಳಿಗೆ, ಅವರು ರಿಲಿಜಿಯಸ್ ಇರ್ಬೋದು ಅಥವಾ ವರ್ಡ್ಲಿ ಇರ್ಬೋದು, ಧಾರ್ಮಿಕ ಮುಖಂಡರುಗಳು, ಯಾರು ಧರ್ಮಶಾಸ್ತ್ರಿಗಳು, ಯಹೂದ್ಯ ಧರ್ಮಶಾಸ್ತ್ರಿಗಳು, ಫರಿಸಾಯರು, ಯಾಜಕರು, ಪ್ರಧಾನ ಯಾಜಕರು ಮತ್ತು ರೋಮಿನ ಅಧಿಕಾರಿಗಳು, ಇವರು ಯಾರಿಗೂ ಇದರ ಅರಿವಿರಲಿಲ್ಲ. ಹಾಗಂತ ಇವರಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ, ಅವರಿಗೆ ಜ್ಞಾನ ಇತ್ತು, ಲೋಕದ ಜ್ಞಾನ ಇತ್ತು. ದೇ ಹ್ಯಾವ್ ದ ವಿಸ್ಡಮ್, ನಾಲೆಡ್ಜ್. ವಾಟ್ ಕೈಂಡ್ ಆಫ್ ನಾಲೆಡ್ಜ್? ವರ್ಡ್ಲಿ ವಿಸ್ಡಮ್, ವರ್ಡ್ಲಿ ಪೆರಿಷಬಲ್ ವಿಸ್ಡಮ್. ಇವರಿಗೆ ಈ ಒಂದು ಇಂಪೆರಿಷಬಲ್ ಹೆವೆನ್ಲಿ ವಿಸ್ಡಮ್ ರಿವೀಲ್ ಆಗಿಲ್ಲ. ಒಂದು ವೇಳೆ ಆಗಿದ್ದಿದ್ದರೆ ಬೈಬಲ್ ಹೇಳುತ್ತೆ, ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೆ ಏರಿಸ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ಅನೇಕ ಕ್ರೈಸ್ತರಾಗಿರುವವರು ಯೇಸುವನ್ನು ನಮ್ಮ ಸ್ವಾರ್ಥ ಜೀವನ, ಅವಿಶ್ವಾಸ ಜೀವನ, ಪಾಪ ಜೀವಿತದ ಮುಖಾಂತರವಾಗಿ ಯೇಸುವನ್ನು ಶಿಲುಬೆಗೆ ಮತ್ತೆ ಮತ್ತೆ ಜಡಿತಾ ಇದ್ದೀವಿ. ಕಾರಣ ಏನು? ವೈ ವಿ ಆರ್ ಕಮಿಟಿಂಗ್ ಸಿನ್? Why we are nailing Jesus onto the cross through our selfishness and sinfulness every day, even though we are Christians? Why? What is the reason? The reason is we do not have this heavenly wisdom. ನಮ್ಮ ಒಳಗಡೆ ಈ ಸ್ವರ್ಗೀಯ ಜ್ಞಾನ ಇನ್ನೂ ಪ್ರಕಟವಾಗಿಲ್ಲ. So it is very, very important to have that wisdom to be revealed in our hearts and minds. ನಮ್ಮ ಹೃದಯದಲ್ಲೂ ನಮ್ಮ ಮನಸ್ಸಿನಲ್ಲೂ ಈ ಸ್ವರ್ಗೀಯ ಜ್ಞಾನ ಏನಾಗಬೇಕು? ಪ್ರಕಟ ಆಗಬೇಕು. ಪ್ರಕಟ ಅಂದರೆ ಅರಿವಾಗಬೇಕು. ಅರಿವು, ಆ ಅರಿವಿಗೆ ನಾವು ಬರಬೇಕು. ಓಕೆನಾ? ಇಲ್ಲದೇ ಇದ್ದರೆ ಇವೊಂದೋ ವಿ ಆರ್ ಬಾರ್ನ್ ಅಗೇನ್, ನಾವು ಹೊಸದಾಗಿ ಹುಟ್ಟಿದ್ರೂ ಕೂಡ, ಕ್ರೈಸ್ತರಾಗಿದ್ದರೂ ಕೂಡ, ನಾವು ಪಾಪದ ಜೀವನವನ್ನೇ ಜೀವಿಸ್ತೀವಿ, ಸ್ವಾರ್ಥದ ಜೀವನವನ್ನೇ ಜೀವಿಸ್ತೀವಿ, ಅವಿಶ್ವಾಸದ ಜೀವನವನ್ನೇ ಜೀವಿಸ್ತೀವಿ, ಕೇವಲ ಲೌಕಿಕರಂತೆ ಬದುಕ್ತೀವಿ, ಪ್ರತಿನಿತ್ಯ ಯೇಸುವನ್ನು ಶಿಲುಬೆಗೆ ಏರಿಸ್ತಾ ಇರ್ತೀವಿ. ಎವ್ರಿ ಡೇ ಬಿ ಕ್ರೂಸಿಫೈ ಕ್ರೈಸ್ಟ್ ಇಫ್ ಯು ಡು ನಾಟ್ ಎಕ್ಸ್ಪೀರಿಯನ್ಸ್ ದಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಥ್ರೂ ರೆವಲೇಷನ್. ಪ್ರಕಟಣೆಯಾಗಿ ಈ ಆಧ್ಯಾತ್ಮಿಕ ಆಶೀರ್ವಾದ ಯಾರಿಗೆಲ್ಲ ಸಿಗೋದಿಲ್ವೋ, ಅವರು ಕ್ರೈಸ್ತರಾಗಿದ್ದರೂ ಕೂಡ, ಚರ್ಚಿಗೆ ಹೋಗ್ತಾ ಇದ್ದರೂ ಕೂಡ, ಲೋಕವನ್ನೇ ಪ್ರೀತಿಸುತ್ತಾ ಸೈತಾನನ ಸೇವೆ ಮಾಡಿಕೊಂಡು ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾ ಬದುಕ್ತಾರೆ. ಯೇಸು ನಾಮದಲ್ಲಿ ಅಂಥವರಿಗೆ ಒಂದು ದೊಡ್ಡ ಡೆಲಿವರೆನ್ಸ್ ಈ ಸತ್ಯದ ಅರಿವಿನಿಂದ ಸಿಗಲಿ. ಇದನ್ನು ನೀವು ಸಾರಿ ಪ್ರೊಕ್ಲೈಮ್ ದಿಸ್ ಹಿಡನ್ ವಿಸ್ಡಮ್ ಆಫ್ ಗಾಡ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಗಾಗಿ ನೀವೇನು ಮಾಡಬೇಕು ಗೊತ್ತಾ? ಆ್ಯಸ್ ಯು ಆರ್ ಲಿಸ್ನಿಂಗ್ ದಿಸ್ ಮೆಸೇಜ್, ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಬೈಬಲ್ ಸರ್ವೆ, ಮೇಕ್ ಎ ಡಿಸಿಷನ್ ಇನ್ ಯುವರ್ ಹಾರ್ಟ್ ಟು ಶೇರ್ ದಿಸ್ ಡಿವೈನ್ ವಿಸ್ಡಮ್, ಹೆವೆನ್ಲಿ ವಿಸ್ಡಮ್ ವಿತ್ ಆಲ್ ಪೀಪಲ್, ವೆದರ್ ದೇ accept it or not. That is not your business. Your duty is to proclaim this knowledge to all the people. Okay? ನಮ್ಮ ಕೆಲಸ ಇದನ್ನು ಸಾರುವುದು. ಸುಮ್ಮನೆ ಇರದೇನೆ ಈ ದೈವಜ್ಞಾನವನ್ನು ಎಲ್ಲ ಕಡೆ ನಾವು ಹಂಚೋಣ, ಎಲ್ರಿಗೂ ಕೊಡೋಣ. ಯಾಕೆಂದರೆ ಎವ್ರಿ ಒನ್ ಶುಡ್ ಕಮ್ ಟು ದ ನಾಲೆಡ್ಜ್ ಆಫ್ ದ ಕ್ರೈಸ್ಟ್. ಎಲ್ಲರೂ ಕ್ರಿಸ್ತನ ಅನುಭವಕ್ಕೆ ಬರಬೇಕು, ಕ್ರಿಸ್ತನ ಅರಿವಿಗೆ ಬರಬೇಕು. ಸೊ ದಟ್ ದೇ ಕ್ಯಾನ್ ಬಿ ಸೇವ್ಡ್. ಅದರ ಮುಖಾಂತರ ಅವರು ಶಾಶ್ವತವಾದ ಜೀವೋದ್ಧಾರ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಓಕೆ, 9ನೇ ವಾಕ್ಯ ತುಂಬ ಚೆನ್ನಾಗಿದೆ. ಈ ಜ್ಞಾನವನ್ನು ಕುರಿತೇ ಪೌಲರು ಹೇಳ್ತಾರೆ. ಕನ್ಸರ್ನಿಂಗ್ ದಿಸ್ ನಾಲೆಡ್ಜ್ ಆರ್ ವಿಸ್ಡಮ್, ಸೆಂಟ್ ಪಾಲ್ ಸೇಸ್,
ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಕಣ್ಯಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಜ ಕಲ್ಪನೆಗೆ ಎಟುಕಲಿಲ್ಲ. ಮನುಷ್ಯ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಯಾವುದರ ಭಾವನೆ? ಆ ದೈವಜ್ಞಾನದ ಭಾವನೆ. ಓಕೆ, ಕಣ್ಯಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಜ ಕಲ್ಪನೆಗೂ ಎಟುಕಲಿಲ್ಲ, ಅಂಥ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನನ್ನು ಪ್ರೀತಿ ಮಾಡುವವರಿಗೆ ದೇವನು. ಯಾರಿಗೆ ಇದನ್ನು ಪ್ರಿಪೇರ್ ಮಾಡಿಟ್ಟಿದ್ದಾರೆ ಅಂದರೆ ಆಲ್ ದೋಸ್ ಹೂ ಲವ್ ಗಾಡ್, ಅಂದರೆ ದೋಸ್ ಆರ್ ಬಾರ್ನ್ ಅಗೇನ್, ಆಲ್ ದ ಚಿಲ್ಡ್ರನ್. ದಿಸ್ ಇಸ್ ದ ಚಿಲ್ಡ್ರನ್ಸ್ ಬ್ರೆಡ್, ಮಕ್ಕಳ ಆಹಾರ. ಸೊ ಎಕ್ಸ್ಕ್ಲೂಸಿವ್ಲಿ ಫಾರ್ ಚಿಲ್ಡ್ರನ್ಸ್, ನಾಟ್ ಫಾರ್ ಕ್ರಿಶ್ಚಿಯನ್ಸ್, ಡೋಂಟ್ ಮಿಸ್ಟೇಕ್ ಮೀ. ಚಿಲ್ಡ್ರನ್ ಆಫ್ ಗಾಡ್, ದೋಸ್ ಹೂ ಆರ್ ಬಾರ್ನ್ ಅಗೇನ್ ಥ್ರೂ ದ ಗಾಸ್ಪಲ್. ಶುಭ ಸಂದೇಶದ ಮುಖಾಂತರ ಆತ್ಮನನ್ನು ಪಡೆದುಕೊಂಡು ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಇದನ್ನು ದೇವರು ಪ್ರಕಟಪಡಿಸಿ ಕೊಡ್ತಾರೆ, ಸ್ಟೆಪ್ ಬೈ ಸ್ಟೆಪ್, ಆ್ಯಸ್ ಯು ಕಮ್ ಟು ನೋ ಹಿಮ್ ಮೋರ್ ಆ್ಯಂಡ್ ಮೋರ್. ಆತನನ್ನು ನೀವು ಅರಿತುಕೊಳ್ತಾ ಅದರಿಂದನೇ ಪೌಲರು ಹೇಳಿದ್ದು ಫಿಲಿಪ್ಪಿ 3:8 ಹೇಳ್ತಾರಲ್ವಾ, ಐ ಡೋಂಟ್ ವಾಂಟ್ ಟು ನೋ ಎನಿಥಿಂಗ್ ಅದರ್ ದ್ಯಾನ್ ಕ್ರೈಸ್ಟ್ ಜೀಸಸ್. ನನಗೆ ಬೇರೆ ಏನೂ ತಿಳ್ಕೊಳ್ಳಬೇಕಾಗಿಲ್ಲ ಈ ಪ್ರಪಂಚದಲ್ಲಿ, ನನಗೆ ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು. ಐ ನೋ ದ ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವುದರ ಆ ಶ್ರೇಷ್ಠತೆ, ಸರ್ಪಾಸಿಂಗ್ ವ್ಯಾಲ್ಯೂ, ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಶ್ರೇಷ್ಠತೆ ನನಗೆ ಮನದಟ್ಟಾಗಿದೆ. ಐ ಆಮ್ ಕನ್ವಿನ್ಸ್ಡ್ ಆಫ್ ದ್ಯಾಟ್. I am fully convinced of the value of not simple value, surpassing value of knowing Christ Jesus my Lord. ಜ್ಞಾನವನ್ನು ಮೀರಿದ ಆ ಪ್ರೀತಿ ಯೇಸು, ಜ್ಞಾನವನ್ನು ಮೀರಿದ ಜ್ಞಾನ, wisdom beyond wisdom. See, experience beyond all experience, love beyond love. What is that? Christ in you. ನಮ್ಮ ಒಳಗೆ ಇರುವ ಕ್ರಿಸ್ತನು. ಒಬ್ಬ ಮನುಷ್ಯ ಪವಿತ್ರಾತ್ಮನ ಪಡ್ಕೊಂಡ ಮೇಲೆ ಈ ಭೂಮಿಯಲ್ಲಿ ಯಾಕೆ ಬದುಕಬೇಕು ಅಂತ ಕೇಳೋದಾದರೆ, ವೈ ಐ ಶುಡ್ ಲೀವ್ ಆಫ್ಟರ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ಆನ್ ದಿಸ್, ನಾಟ್ ಲೀವಿಂಗ್ LIV, ವೈ ಐ ಶುಡ್ ಅಲೈವ್ ಹಿಯರ್ ಆನ್ ದಿಸ್ ಅರ್ತ್ ಆಫ್ಟರ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್. ಓನ್ಲಿ ಒನ್ ಥಿಂಗ್ ಯು ನೀಡ್ ಟು ಡೂ, ಟು ನೋ ಕ್ರೈಸ್ಟ್ ಇನ್ ಯು. ನಿನ್ನ ಒಳಗಡೆ ಬಂದ ಆ ಕ್ರಿಸ್ತನನ್ನು ನೀನು ಅರಿತುಕೊಳ್ಳಿಕ್ಕಾಗಿ ಮಾತ್ರನೇ, ಬೇರೆ ಯಾವುದಕ್ಕೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಅದರಿಂದ ಲಾಭ ಏನು? ಅದರಿಂದ ಲಾಭ ಏನು ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ನಾವು ಸಂತ ಪೇತ್ರನು ಬರೆದ ಪತ್ರಿಕೆ 2 ಪೀಟರ್ ಚಾಪ್ಟರ್ 1 ವರ್ಸ್ 3 ಹೋಗೋಣ. ದೇವರಿಂದ ಕರೆ ಮತ್ತು ಆಯ್ಕೆ, ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ. ತೆಗೆದ್ರೆ ಎಲ್ಲರೂ ವಿ ಆರ್ ಸರ್ವೇಯಿಂಗ್ ಎಫಿಷಿಯನ್ಸ್ ಚಾಪ್ಟರ್ 1, ವಿ ಆರ್ ಇನ್ ವರ್ಸ್ ನಂಬರ್ 3. ಓಕೆ, ವಾಕ್ಯ 3ರಲ್ಲಿದ್ದೀವಿ. ಅಂದರೆ ಸರ್ವೆ ಮಾಡ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ಆ 3ನೇ ವಾಕ್ಯದಲ್ಲಿ ಇರ್ತಕ್ಕಂಥ ಆ ಮಿಸ್ಟ್ರಿ, ಹಿಡನ್ ಮಿಸ್ಟ್ರಿ ಏನು ಅಂತ ನಾವು ಅನುಭವಿಸ್ಲಿಕ್ಕೆ, ಇನ್ ಆರ್ಡರ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಈಸ್ ಹಿಡನ್ ಆ್ಯಂಡ್ ವಾಟ್ ಈಸ್ ದಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಅಲ್ವಾ. ವಿ ನೀಡ್ ಟು ಎಕ್ಸ್ಪೀರಿಯನ್ಸ್. ವಿತೌಟ್ ನೋಯಿಂಗ್ ಹೌ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್, ಇಫ್ ಯು ಡೋಂಟ್ ನೋ ಹೌ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್, ಹೌ ಕ್ಯಾನ್ ಯು ಎಕ್ಸ್ಪೀರಿಯನ್ಸ್? ಇದು ಹೇಗೆ ಅನುಭವಿಸೋದು ಅಂತ ಗೊತ್ತಿಲ್ಲದೆ ಇದ್ದರೆ ಹೇಗೆ ಅನುಭವಿಸ್ಲಿಕ್ಕಾಗತ್ತೆ? ಹೇಗೆ ಅದರ ಮಹತ್ವ ಏನು? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಇಟ್? ಅದನ್ನು ಅನುಭವಿಸುವುದರ ಲಾಭ ಏನು ಅದು ಗೊತ್ತಿಲ್ಲದೆ ಇದ್ದರೆ ನಾವು ಅನುಭವಿಸ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ. ವೈ ದ ಹೋಲ್ ವರ್ಲ್ಡ್ ಈಸ್ ರನ್ನಿಂಗ್ ಬಿಹೈಂಡ್ ಮನಿ? ಬಿಕಾಸ್ ಪೀಪಲ್ ಆಫ್ ದಿಸ್ ವರ್ಲ್ಡ್ ದೇ ನೋ ದ ವ್ಯಾಲ್ಯೂ ಆಫ್ ಮನಿ. ಸಿಮಿಲರ್ಲಿ, ಇಫ್ ಕ್ರಿಶ್ಚಿಯನ್ಸ್ ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್, ದೇ ವಿಲ್ ರನ್ ಬಿಹೈಂಡ್ ಕ್ರೈಸ್ಟ್ ಜೀಸಸ್. ಲೋಕದ ಜನಕ್ಕೆ ಹಣದ ಬೆಲೆ ಗೊತ್ತು, ಹಣದ ಹಿಂದೆ ಓಡ್ತಾರೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಕ್ರಿಸ್ತನ ಬೆಲೆ ಗೊತ್ತಾದಾಗ ಕ್ರಿಸ್ತನ ಹಿಂದೆ ಓಡ್ತೀವಿ. ವಿ ವಿಲ್ ರನ್ ಬಿಹೈಂಡ್ ಕ್ರೈಸ್ಟ್ ಟು ನೋ ಹಿಮ್, ನಾಟ್ ಸಿಂಪ್ಲಿ ಇನ್ ಹೆಡ್ ಬಟ್ ಇನ್ ಅವರ್ ಸ್ಪಿರಿಟ್ ಆ್ಯಂಡ್ ಸೋಲ್. ವಿ ಕ್ಯಾನ್ ಟೇಸ್ಟ್ ದ ಲಾರ್ಡ್ ಥ್ರೂ ಫೇತ್, ವಿಶ್ವಾಸದ ಮುಖಾಂತರ, ನಾಟ್ ಇನ್ ಅ ಟ್ಯಾಂಜಿಬಲ್ ವೇ. ಓಕೆ, ಒಂದು ಅನುಭವ ಆಗುವ ರೀತಿಯಲ್ಲಿ ಅಲ್ಲ, ಶಾರೀರಿಕವಾದ ರೀತಿಯಲ್ಲ, ಆತ್ಮಿಕವಾದ ರೀತಿಯಲ್ಲಿ.
ಯಾ ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದದೆಲ್ಲವನ್ನು ಆ ಯೇಸುವಿನ ದಿವ್ಯಶಕ್ತಿಯಿಂದ ಪಡೆದಿದ್ದೇವೆ. ಸಿ, ಹಿಸ್ ಡಿವೈನ್ ಪವರ್ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್. ಯು ಮಸ್ಟ್ ಅಂಡರ್ಲೈನ್ ದಟ್, ಎವ್ರಿಥಿಂಗ್. ನಥಿಂಗ್ ಈಸ್ ಲ್ಯಾಕಿಂಗ್ ದೇರ್. His divine power has given us everything needed for life and godliness. This is divine life, okay? Life and godliness through the knowledge of Him who called us by His own glory and goodness. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿ ಆಗಲಿಕ್ಕೆ ಆ ಕರೆದಾತನನ್ನು ಅರಿತುಕೊಳ್ಳುವುದರ ಮುಖಾಂತರ, ಥ್ರೂ ದ ನಾಲೆಡ್ಜ್ ಆಫ್ ಹಿಮ್, ಥ್ರೂ ದ ನಾಲೆಡ್ಜ್ ಆಫ್ ಜೀಸಸ್ ಕ್ರೈಸ್ಟ್ ಏನಾಗುತ್ತೆ? ಹೀಗೆ ನೀವು ಲೋಕದಲ್ಲಿ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುತ್ತೀರಿ. Thus He has given us through these things His precious and very great promises, so that through them you may escape from the corruption that is in the world because of lust, and may become participants of the divine nature. ಎಷ್ಟು ಅದ್ಭುತಕರವಾದ ವಾಕ್ಯ. ದಿಸ್ ಇಸ್ ದ ಬೆನಿಫಿಟ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಈ ಲೋಕದಲ್ಲಿ ಕರಪ್ಷನ್ ಇದೆಯಾ? ಇದೆ. ಲಸ್ಟ್ ಇದೆಯಾ? ಇದೆ. ದುರಿಚ್ಛೆಗಳಿದೆ, ಅಶುದ್ಧತೆ ಇದೆ, ಅನ್ಯಾಯ ಇದೆ, ವಂಚನೆ ಇದೆ, ಮೋಸ ಇದೆ. ನಿಮಗೆ ಯಾರಾದರೂ ಮಾಡಿದಾರಾ? ಮಾಡ್ತಾನೆ ಇರ್ತಾರೆ. ಈ ಪ್ರಪಂಚದಲ್ಲಿ ಕೆಲವರು ಹೇಳ್ತಾರೆ, ನಾವೆಷ್ಟು ಒಳ್ಳೆಯದಾಗಿ ಬದುಕಿದ್ರು ನಮಗೆ ತೊಂದರೆ ಕೊಡ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಚೀಟ್ ಮಾಡ್ತಾರೆ. ನಾವೆಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದರೂ ನಮಗೆ ಶೋಧನೆ ಗೆಲ್ಲಕ್ಕಾಗ್ತಾ ಇಲ್ಲ, ಬಿದ್ದು ಹೋಗ್ತಾ ಇದ್ದೀವಿ. ವಾಟ್ ಈಸ್ ಲ್ಯಾಕಿಂಗ್? ಏನು ಕೊರತೆ? ಫಾಸ್ಟಿಂಗ್ ಮಾಡಬೇಕಾ? ಏನು ಮಾಡಬೇಕು? ವಿ ಮಸ್ಟ್ ಪ್ರೇ, ವಿ ಮಸ್ಟ್ ಫಾಸ್ಟ್ ಸಮ್ಟೈಮ್ಸ್. ಆದರೆ ಅದಲ್ಲ ನಿಜವಾಗಲೂ ಬೇಕಾಗಿರೋದು. ನೋಯಿಂಗ್ ಕ್ರೈಸ್ಟ್, ಕ್ರಿಸ್ತನನ್ನು ಅರಿತುಕೊಳ್ಬೇಕು. ಈ ದೈವ ಜ್ಞಾನ ಎಷ್ಟು ನಾವು ಇನ್ಕ್ರೀಸ್ ಮಾಡ್ಕೊಳ್ತೀವೋ ನಮ್ಮ ಒಳಗಡೆ, ಥ್ರೂ ದ ಪ್ರೆಷಸ್ ಪ್ರಾಮಿಸಸ್ ಆಫ್ ಗಾಡ್, ಈ ದೇವರ ವಾಕ್ಯದ ಮುಖಾಂತರವಾಗಿ ಜ್ಞಾನವನ್ನು, ಹೆಡ್ ನಾಲೆಡ್ಜ್ ಅಲ್ಲ, ಓಕೆ, ಪವಿತ್ರಾತ್ಮ ಅವರಿಂದ ಬರುವ ದೈವಿಕವಾದ ಜ್ಞಾನ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಇಟ್ಟಿರುವ ಜ್ಞಾನ, ಮಕ್ಕಳಂಥವರಿಗೆ ಶ್ರುತಪಡಿಸಿಕೊಡುವ ಜ್ಞಾನ ನಿಮಗಾಗಿ, ಎಲ್ಲ ದೇವ ಮಕ್ಕಳಿಗೂ. ಇದರಿಂದ ನಾವು ಈ ಭ್ರಷ್ಟಾಚಾರದಿಂದ ತಪ್ಪಿಸ್ಕೋಬೋದು, ದುರಿಚ್ಛೆಗಳಿಂದ ತಪ್ಪಿಸ್ಕೋಬೋದು, ಬೇರೆ ದಾರಿ ಇಲ್ಲ. ಈ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಯೇಸು ಕ್ರಿಸ್ತರೇ ದೇವರ ಜ್ಞಾನವಾಗಿದ್ದಾರೆ ಅಂತ ಇದೆ ವಾಕ್ಯ ಅಲ್ಲ. ಹಿ ಹಿಮ್ಸೆಲ್ಫ್ ಈಸ್ ದ ವಿಸ್ಡಮ್ ಆಫ್ ಗಾಡ್. ಹಾಗಾದರೆ ಆ ಯೇಸುವೇ ನಿನ್ನಲ್ಲಿ ರಿವೀಲ್ ಆಗ್ತಾ ವೆನ್ ದ್ಯಾಟ್ ಕ್ರೈಸ್ಟ್ ಹೂ ಈಸ್ ದ ವಿಸ್ಡಮ್ ಆಫ್ ಗಾಡ್, ಇಫ್ ದಟ್ ಕ್ರೈಸ್ಟ್ ಈಸ್ ರಿವೀಲ್ಡ್ ಇನ್ ಯು ಮೋರ್ ಆ್ಯಂಡ್ ಮೋರ್, ವಾಟ್ ವಿಲ್ ಬಿ ದ ಎಕ್ಸ್ಪೀರಿಯನ್ಸ್? ದ ಸೇಮ್ ವೇ ಹೌ ಜೀಸಸ್ ಎಸ್ಕೇಪ್ಡ್ ಫ್ರಮ್ ದ ಲಸ್ಟ್ ಆ್ಯಂಡ್ ದ ಕರಪ್ಷನ್ ಆಫ್ ದಿಸ್ ವರ್ಲ್ಡ್, ಯು ಕ್ಯಾನ್ ಆಲ್ಸೋ escape from all the lust and corruptions of this world as you come to know that knowledge. ಆ ದೈವ ಜ್ಞಾನವಾದ ಯೇಸು ಕ್ರಿಸ್ತನನ್ನು ನೀನು ಅರಿತುಕೊಳ್ತಾ ಸಹೋದರ ಸಹೋದರಿ, ಯೇಸು ಹೇಗೆ ಈ ಲೋಕದಲ್ಲಿ ಅವರು ದೇವರ ಜ್ಞಾನವಾಗಿದ್ದಾರೆ, ಅವರು ಹೇಗೆ ಈ ಲೋಕದಲ್ಲಿ ಎಲ್ಲ ಅಶುದ್ಧತೆಯನ್ನು, ಪಾಪವನ್ನು, ಸೈತಾನನನ್ನು, ಲೌಕಿಕವಾದ ಕೆಟ್ಟತನವನ್ನು ಜಯಿಸಿ ಜಯಶಾಲಿಯಾಗಿ ಬದುಕಿದರೋ, ಅದೇ ರೀತಿ ಆ ಕ್ರಿಸ್ತನು ನಮ್ಮಲ್ಲಿ ಪ್ರಕಟವಾದಷ್ಟು ಈ ಜ್ಞಾನದ ಮುಖಾಂತರ ನಾವು ಎಲ್ಲವನ್ನು ತಪ್ಪಿಸ್ಕೊಂಡು ಬದುಕ್ಬೋದು. I hope now you got little bit what is the benefit and how we can experience the spiritual blessing in Christ Jesus. ಯೇಸು ಕ್ರಿಸ್ತನಲ್ಲಿರುವ ಈ ಒಂದು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸೋದ್ರಿಂದ ಲಾಭ ಏನು ಮತ್ತು ಹೇಗೆ ಅನ್ನೋದು ನಿಮಗೆ ಈಗ ಇನ್ನೂ ಸ್ವಲ್ಪ ಈಸಿಯಾಗಿ ಕನ್ಫರ್ಮ್ ಆಗಿರಬೇಕು. ನಾನು ಮೊದಲು ಹೇಳಿದ್ದೆ, ಬಟ್ ನಾಟ್ ಇನ್ ಡೀಟೇಲ್, ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಲಿಲ್ಲ. ಬಟ್ ಎನಿವೇ ವಿಲ್ ಗೋ ಬ್ಯಾಕ್ ಟು 1 Corinthians chapter 2. ಮುಗುದಿಲ್ಲ ಅದಿನ್ನು, ಒಂದು 2 ವಾಕ್ಯ ಇದೆ. ಓಕೆ, 10ನೇ ವಾಕ್ಯ ಸಿ ಎಷ್ಟು ಚೆನ್ನಾಗಿದೆ. ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಪಡಿಸಿದ್ದಾರೆ. ದೀಸ್ ಥಿಂಗ್ಸ್ ಗಾಡ್ ಹ್ಯಾಸ್ ರಿವೀಲ್ಡ್ ಟು ಅಸ್ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್. ವಿ ಆರ್ ಸೋ ಬ್ಲೆಸ್ಡ್. ಇದನ್ನು ಪ್ರಕಟಪಡಿಸಿ ಕೊಡ್ತಾ ಇರೋದು ಯಾರು? No charismatic brother or father or pastor or prophet or evangelist, none of these can
reveal this knowledge of God in your heart. This is exclusively the work of the Holy Spirit in you. We can only preach. We can only share the word. ನಮಗೆ ಬೋಧನೆ ಮಾಡ್ಬೋದು, ವಾಕ್ಯ ಹೇಳ್ಬೋದು ಅಷ್ಟೆ. ಆದರೆ ಪ್ರಕಟಣೆ ನಿನ್ನ ಒಳಗಡೆ ಪರಿಶುದ್ಧಾತ್ಮರಿದ್ದರೆ, ಈ ಹೊರಗೆಯಿಂದ ಬರುವಂಥ ಈ ಮಟೀರಿಯಲ್ನ ಪರಿಶುದ್ಧಾತ್ಮರು ತೆಗೆದುಕೊಂಡು ಏನು ಮಾಡ್ತಾರೆ ಅಂದರೆ, ನಮಗೆ ಇದು ಅರ್ಥವಾಗುವ ರೀತಿಯಲ್ಲಿ ಇದನ್ನು ಪ್ರಕಟಪಡಿಸಿಕೊಡ್ತಾರೆ. ಯಾವ ರೀತಿಯಲ್ಲಿ? ಫಾರ್ ಎಕ್ಸಾಂಪಲ್, ನಾವು ಭತ್ತ ಬೆಳಿತೀವಿ. ಭತ್ತ ಹಾಗೆ ತಿಂದರೆ ಸತ್ತೋಗ್ತೀವಿ. ಲೆಟರ್ ಕಿಲ್ಸ್, ಸ್ಪಿರಿಟ್ ಗಿವ್ಸ್ ಲೈಫ್. ಈ ಭತ್ತವನ್ನು ಹಾಗೆ ನಾವು ತಿಂದ್ಬಿಟ್ರೆ ಸತ್ತೋಗ್ಬಿಡ್ತೀವಿ. ವಿ ಕಾಂಟ್ ಸರ್ವೈವ್. ಆದರೆ ಈ ಭತ್ತವನ್ನು ಮಿಲ್ಲಿಗೆ ತಗೊಂಡೋಗಿ ಕೊಟ್ಟರೆ, ಅದೇ ಭತ್ತ, ನಮ್ಮ ಕೈಯಲ್ಲಿರುವ ಅದೇ ಭತ್ತವನ್ನು ನಾವು ಮಿಲ್ಲಿಗೆ ತಗೊಂಡೋಗಿ ಕೊಟ್ಟರೆ, ಮಿಲ್ಲಲ್ಲಿ ಏನು ಮಾಡ್ತಾರೆ, ಆ ಭತ್ತದ ಮೇಲಿರ್ತಕ್ಕಂಥ ಆ ಸಿಪ್ಪೆಯನ್ನೆಲ್ಲ ತೆಗೆದು, ಅನ್ವಾಂಟೆಡ್ ಆಗಿರೋದೆಲ್ಲ ತೆಗೆದು ಅದನ್ನು ಒಳ್ಳೆ ಅಕ್ಕಿ ಮಾಡಿ ನಮಗೆ ಕೊಡ್ತಾರೆ. ಅಕ್ಕಿ ತಗೊಂಡು ಬಂದು ಏನು ಮಾಡ್ತೀವಿ? ವಿ ಈಟ್. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹೋಲಿ ಸ್ಪಿರಿಟ್ ಡಸ್. ನಾವು ರಾ ಮಟೀರಿಯಲ್ ಈ ಕಡೆಯಿಂದ ಕೊಡ್ತೀವಿ ಬೋಧನೆ ಮುಖಾಂತರ, ಅಥವಾ ನೀವು ಓದುವಾಗ ನಿಮಗೆ ರಾ ಮಟೀರಿಯಲ್ ಸಿಗುತ್ತೆ. ನಿಮ್ಮ ಒಳಗಡೆ ಈ ಮಿಲ್ ಹೋಲಿ ಸ್ಪಿರಿಟ್ ಇದ್ದಾರೆ. ಪರಿಶುದ್ಧಾತ್ಮರು ಏನು ಮಾಡ್ತಾರೆ ಗೊತ್ತಾ? ಅದನ್ನು ಓಪನ್ ಮಾಡ್ತಾರೆ, ಅದು ಆ ಸಿಪ್ಪೆಯನ್ನು ತೆಗಿತಾರೆ, ತೆಗೆದು ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನು ಸಪ್ಲೈ ಮಾಡ್ತಾರೆ. ಎಲ್ಲಿ? ನಮ್ಮ ಸ್ಪಿರಿಟಲ್ಲಿ. ಸೊ ದಟ್ ವಿ ಕ್ಯಾನ್ ಎಂಜಾಯ್ ಅವರ್ ಕ್ರಿಶ್ಚಿಯನ್ ಲೈಫ್. ಸೊ ವಿದೌಟ್ ಹೋಲಿ ಸ್ಪಿರಿಟ್ ನೀವೆಷ್ಟೇ ವಾಕ್ಯ ಓದಿದ್ರು ಏನು ಪ್ರಯೋಜನ ಇಲ್ಲ. ತಲೆಗೆ ಒಂದು ಸ್ವಲ್ಪ ಹೆಡ್ ನಾಲೆಡ್ಜ್ ಸಿಗುತ್ತೆ. ಯಾವುದಾದ್ರೂ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಸೇರಿಕೊಂಡು ನಾಟಕ ಮಾಡಲಿಕ್ಕೆ, ಒಂದಿಷ್ಟು ಹಣ ಸಂಪಾದನೆ ಮಾಡಲಿಕ್ಕೆ, ಜನ ಸಂಪಾದನೆ ಮಾಡಲಿಕ್ಕೆ ಉಪಯೋಗ ಆಗ್ಬೋದು. ಬೇರೆ ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ. ಪ್ರಯೋಜನ ಆಗಬೇಕಾದ್ರೆ ಯು ಮಸ್ಟ್ ರಿಸೀವ್ ದ ಹೋಲಿ ಸ್ಪಿರಿಟ್. ಓಕೆ, ಪವಿತ್ರಾತ್ಮ ಇರಬೇಕು. ಆ್ಯಂಡ್ ವಿ ಶುಡ್ ವಾಕ್ ಇನ್ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್. ಅದ್ರ ಬಗ್ಗೆ ನನಗೆ ಹೋಗೋದಿಲ್ಲ. ಪವಿತ್ರಾತ್ಮನ ಅನ್ಯೂನ್ಯತೆಯಲ್ಲಿ ಇರಬೇಕು. ಡು ನಾಟ್ ಹರ್ಟ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರಿಗೆ ನೋವು ಉಂಟಾಗಬಾರ್ದು. ಆಗ ನಾವು ಎಷ್ಟೇ ವಾಕ್ಯ ಓದುವಾಗಲೂ ಕೇಳಿಸ್ಕೊಳ್ಳುವಾಗಲೂ ನಮಗೆ ಒಳ್ಳೆ ಫ್ರೆಶ್ ಟೇಸ್ಟಿ ಫುಡ್, ಈಟಬಲ್ ಅಕ್ಕಿ ಥರ ನಮಗೆ ಸಿಗ್ತಾ ಇರುತ್ತೆ. ವಿ ವಿಲ್ ಎಂಜಾಯ್ ಪ್ರೈಸಿಂಗ್ ಗಾಡ್. ದೇವರಿಗೆ ಸ್ತೋತ್ರ ಮಾಡಿ ಹೇಳ್ತೀವಿ. ಅದನ್ನೇ ದೀಸ್ ಥಿಂಗ್ಸ್ ಗಾಡ್ ಹ್ಯಾಸ್ ರಿವೀಲ್ಡ್ ಟು ಅಸ್ ಥ್ರೂ ದ ಸ್ಪಿರಿಟ್, ಫಾರ್ ದ ಸ್ಪಿರಿಟ್ ಸರ್ಚಸ್ ಎವ್ರಿಥಿಂಗ್, ಇವನ್ ದ ಡೆಪ್ತ್ಸ್ ಆಫ್ ಗಾಡ್. ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ರಿವೀಲ್ ಮಾಡಿದ್ದಾರೆ, ಪ್ರಕಟಪಡಿಸಿದ್ದಾರೆ. ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ. ಮಾನವನ ಆಲೋಚನೆಗಳನ್ನು ಅವನ ಅಂತರಾತ್ಮ ಅಲ್ಲದೆ ಮತ್ಯಾರು ಬಲ್ಲರು? ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರೂ ಅರಿಯಲಾಗದು. ನಾವು ಪ್ರಾಪಂಚಿಕಾತ್ಮವನ್ನು ಹೊಂದಿದವರಲ್ಲ. ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳನ್ನು, ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ. ಹಾಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಎಲ್ಲೋಯ್ತು? 1 Corinthians chapter 2. Now we have received not the spirit of the world, but the spirit that is from God, so that we may understand the gifts bestowed on us by God. ಅಂಡರ್ಲೈನ್ ಮಾಡ್ಕೊಳ್ಳಿ. we may understand the gifts. ಹಾಗಾದರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದೀಸ್ ಗಿಫ್ಟ್ಸ್ ಥ್ರೂ ಅಂಡರ್ಸ್ಟ್ಯಾಂಡಿಂಗ್. ಈ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ನಾಟ್ ಎ ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಯುವರ್ ಹಾರ್ಟ್, ಇನ್ ದ ಸ್ಪಿರಿಟ್. ಅದೇ ಅನುಭವ. ಆಯಿತಾ? ಹೀಗೆ ಆಧ್ಯಾತ್ಮಿಕ ಓಕೆ, ಇಟ್ಸ್ ವಂಡರ್ಫುಲ್ ಥಿಂಗ್ ಅಲ್ವಾ? ನಾವು ವಿ ಹ್ಯಾವ್ ರಿಸೀವ್ಡ್ ನಾಟ್ ದ ಸ್ಪಿರಿಟ್ ಆಫ್ ದ ವರ್ಲ್ಡ್, ಬಟ್ ದ ಸ್ಪಿರಿಟ್ ಆಫ್ ದ ವರ್ಲ್ಡ್ ನೋ ಯೂಸ್. ನಮ್ಮಲ್ಲಿ ಲೋಕದ ಆತ್ಮ ಇದ್ದರೆ ಏನೂ ಪ್ರಕಟ ಆಗೋದಿಲ್ಲ. ಎಷ್ಟು ಬೈಬಲ್ ಓದಿದ್ರು ಅಷ್ಟೇ. ಕೆಲವರು ಹೇಳ್ತಾರಲ್ಲ, ನಾವು ಡೈಲಿ ಬೈಬಲ್ ಓದ್ತೀವಿ ಅಂತ. ನೀವು ಡೈಲಿ ಓದಿದ್ರು ಅಷ್ಟೇ, ಪೂರ್ತಿ ಓದಿದ್ರು ಅಷ್ಟೇ. ಬಟ್ ದ ಸ್ಪಿರಿಟ್ ದಟ್ ಈಸ್ ಫ್ರಮ್ ಗಾಡ್, ಸೊ ದ್ಯಾಟ್ ವಿ ಮೇ ಅಂಡರ್ಸ್ಟ್ಯಾಂಡ್ ದ ಗಿಫ್ಟ್ಸ್ ಬೆಸ್ಟೋಡ್ ಆನ್ ಅಸ್ ಬೈ ಗಾಡ್. ದೇವರು ನಮಗೆ ಇಟ್ಟಿರುವ, ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವ ಆಧ್ಯಾತ್ಮಿಕ ಆಶೀರ್ವಾದಗಳು, ಕೊಡುಗೆಗಳು ನಮಗೆ ಅನುಭವ ಆಗ್ತದೆ ಪರಿಶುದ್ಧಾತ್ಮರು ನಮ್ಮೊಳಗಡೆ ಇರುವಾಗ. ಯು ಹ್ಯಾವ್ ಟು ಬಿಲೀವ್ ಇಟ್. ಆ್ಯಂಡ್ ವಿ ಸ್ಪೀಕ್ ಆಫ್ ದೀಸ್ ಥಿಂಗ್ಸ್ ಇನ್ ವರ್ಡ್ಸ್ ನಾಟ್ ಟಾಟ್ ಬೈ ಹ್ಯೂಮನ್ ವಿಸ್ಡಮ್, ಬಟ್ ಟಾಟ್ ಬೈ ದ ಸ್ಪಿರಿಟ್, ಇಂಟರ್ಪ್ರಿಟಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ಟು ದೋಸ್ ಹೂ ಆರ್ ಸ್ಪಿರಿಚುವಲ್.
ನಾವು ಇವುಗಳನ್ನು ಮಾನವ ಜ್ಞಾನದಿಂದ ಜ್ಞಾನ ಪ್ರೇರೇಪಿಸಿದ ಮಾತುಗಳಿಂದ ಹೇಳ್ತಾ ಇಲ್ಲ. ಈಗ ಮಾನವ ಜ್ಞಾನ ಎಂದರೇನು? ಯಾವುದೋ ಯೂನಿವರ್ಸಿಟಿಲೋ ಅಥವಾ ಎಲ್ಲೋ ಹೋಗಿ 5 ವರ್ಷನೋ 10 ವರ್ಷನೋ 15 ವರ್ಷನೋ 20 ವರ್ಷನೋ ಹೋಗಿ ಕುತ್ಕೊಂಡು ಕಲ್ತ್ಕೊಂಡು ಕಷ್ಟಪಟ್ಟು ಪಡ್ಕೊಂಡು ಬಂದಿರತಕ್ಕಂಥ ಜ್ಞಾನ ಒಂದು, ಅಥವಾ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಕೆಲವೊಂದು ಅನುಭವಗಳ ಮುಖಾಂತರ ಸಿಗುವಂಥ ಜ್ಞಾನ ಮಾನವ ಜ್ಞಾನ. ಈ ಜ್ಞಾನದಿಂದ ನಾವು ಹೇಳ್ತಾ ಇಲ್ಲ. ನಾವು ಇವುಗಳನ್ನು ಮಾನವ ಜ್ಞಾನ ಪ್ರೇರೇಪಿಸಿದ ಮಾತುಗಳಿಂದ ಹೇಳುವುದಿಲ್ಲ, ದೇವರ ಆತ್ಮರಿಂದ ಪ್ರೇರಿತವಾದ ಮಾತುಗಳಿಂದ ಹೇಳುತ್ತೇವೆ. ಹೀಗೆ ಆಧ್ಯಾತ್ಮಿಕ ಸತ್ಯಗಳು, ದೀಸ್ ಆರ್ ಸ್ಪಿರಿಚುವಲ್ ಟ್ರೂತ್ಸ್, ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ವಿವರಿಸುತ್ತೇವೆ. ಆಫ್ಟರ್ ಸೇಯಿಂಗ್, ಆಲ್ ದೀಸ್ ಥಿಂಗ್ಸ್ ಆರ್ ಆಫ್ಟರ್ ಸೇಯಿಂಗ್. ಇದು ಬಿಫೋರ್ ಹೇಳಿಬಿಟ್ರೆ, ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಒಬ್ಬನಿಗೆ ಹೇಳಿಬಿಟ್ರೆ, ದೀಸ್ ಥಿಂಗ್ಸ್ ಆರ್ ಫೂಲಿಶ್ನೆಸ್ ಫಾರ್ ದೆಮ್. ಅದೇ ಮುಂದಿನ ವಾಕ್ಯ ಹೇಳ್ತದೆ, ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ, ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತದೆ, ಅವುಗಳನ್ನು ಗ್ರಹಿಸಲು ಅವನಿಂದ ಆಗದು, ಏಕೆಂದರೆ ಆಧ್ಯಾತ್ಮಿಕ ವಿವೇಚನೆಯಿಂದ ಮಾತ್ರ ಅವುಗಳನ್ನು ಅರಿಯಲು ಸಾಧ್ಯ. ಸಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ವಿ ಸ್ಪೀಕ್ ಆಫ್ ದೀಸ್ ಥಿಂಗ್ಸ್ ಇನ್ ವರ್ಡ್ಸ್ ನಾಟ್ ಟಾಟ್ ಬೈ ಹ್ಯೂಮನ್ ವಿಸ್ಡಮ್. ವಿ ಹ್ಯಾವ್ ನಾಟ್ ಸ್ಟಡಿಡ್ ದೀಸ್ ವರ್ಡ್ಸ್ ಫ್ರಮ್ ದ ಯೂನಿವರ್ಸಿಟಿ or seminary or any Bible college, not from any institutions of this world, not from the worldly institutions, but taught by the Spirit. ಪರಿಶುದ್ಧಾತ್ಮರಿಂದ ಕಲ್ತಿರೋದು. ನೀವು ಯಾರಾದರೂ ಕೇಳಿದರೆ ನಿಮಗಿದೆಲ್ಲ ಹೇಗೆ ಗೊತ್ತಾಯಿತು? ಹೋಲಿ ಸ್ಪಿರಿಟ್ ರಿವೀಲ್ಡ್ ಇಟ್, ಅಷ್ಟೇ. ನಮಗೆ ಗೊತ್ತಾಗ್ತಾ ಇಲ್ಲ? ಯು ಆಸ್ಕ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಇಸ್ ರೆಡಿ ಟು ರಿವೀಲ್ ದೀಸ್ ಹಿಡನ್ ವಿಸ್ಡಮ್ ಟು ಆಲ್ ಹಂಬಲ್ ಚಿಲ್ಡ್ರನ್ ಆಫ್ ಗಾಡ್. ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಸೋ ಹಂಬಲ್. ನಾನು ಹಂಬಲ್ ಅಂತ ಹೇಳ್ತಾ ಇಲ್ಲ. ಹ್ಯುಮಿಲಿಟಿ, ಹಂಬಲ್ನೆಸ್ ಏನು ಅಂತ ನಾನು ಇನ್ನೊಂದು ಕ್ಲಾಸ್ ತೊಗೊಳ್ತೀನಿ, ಅವಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೋದು. ಬಟ್ ಈಗ ಬೇಡ. ಅರ್ಥ ಆಗ್ತಿದೆಯಾ? ಆದರೆ ಒಂದಂತೂ ಸತ್ಯ, ಇದು ಒಬ್ಬ ಮನುಷ್ಯನಿಗೋಸ್ಕರ ಮಾತ್ರ ದೇವರು ಪ್ರಕಟಪಡಿಸಿಕೊಡ್ತಾ ಇದ್ದಾರಲ್ಲ. ಈಗ ನನ್ನ ಬಾಯಲ್ಲಿ ಇದು ಬರ್ತಾ ಇದೆ ಅಂದರೆ, ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಮೀ, ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಯು, ದಿಸ್ ಈಸ್ ಫಾರ್ ದ ಹೋಲ್ ಚರ್ಚ್, ದ ಬಾಡಿ ಆಫ್ ಕ್ರೈಸ್ಟ್. ವೈ ಗಾಡ್ ಈಸ್ ರಿವೀಲಿಂಗ್ ಹಿಸ್ ವಿಸ್ಡಮ್ through these words, so that his church can be strong and bring glory to God and enjoy the hope of glory in their life. ಅದಕ್ಕೋಸ್ಕರ ಇದು ಯಾವುದೋ ಒಬ್ಬ ಮನುಷ್ಯ ಕಷ್ಟಪಟ್ಟು ಪಡ್ಕೊಂಡು ಬಂದಿದ್ದಲ್ಲ, ಯಾವುದೋ ಮನುಷ್ಯನ ಫಲ ಅಲ್ಲ, ಪ್ರಯತ್ನದ ಫಲವಲ್ಲ. This is the revelation of the Holy Spirit to all the saints, all the children of God, not for one person. Okay? And we speak these things in words not taught by human wisdom, but taught by the Spirit, interpreting spiritual things to those who are spiritual. ಆತ್ಮಿಕ ವ್ಯಕ್ತಿಗಳಿಗೆ ಆತ್ಮಿಕವಾಗಿ ಇದನ್ನು ವಿವರಿಸ್ತೀವಿ. Those who are unspiritual, ಅಂದರೆ not born again, not received the Holy Spirit yet, even though they are Christians, do not receive the gifts of God's Spirit, for they are foolishness to them, and they are unable to understand them, because they are spiritually discerned. ಯಾರು ಅನ್ಸ್ಪಿರಿಚುವಲ್ ಆಗಿರ್ತಾರೋ, ಪವಿತ್ರಾತ್ಮ ಇಲ್ಲದೆ ಇರ್ತಾರೋ, ಅವರಿಗಿದು ಮೂರ್ಖತನವಾಗುತ್ತೆ. ಏನು ಹೇಳ್ತಿದ್ದಾನೆ ಇವನು? ಏನೇನೋ ಹೇಳ್ತಾ ಇದ್ದಾನಲ್ಲ, ಇದೆಲ್ಲ ನಮಗೆ ತಗೊಂಡು ಏನು ಮಾಡಲಿಕ್ಕಿದೆ ಅಂತ ನಮಗೆ ಅನಿಸುತ್ತೆ. ಬಟ್ ಹೊಸದಾಗಿ ಹುಟ್ಟಿದ ಪವಿತ್ರಾತ್ಮ ಇರುವ ನಿಜವಾದ ಕ್ರೈಸ್ತ ವಿಶ್ವಾಸಿಗಳಿಗೆ ಇದು ಗ್ರ್ಯಾಜುವಲಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ಒಂದು ಮಗು ಹುಟ್ಟಿತು. ಓಕೆ, ಒಂದು ಟಿನ್ಸ್ ಮಕ್ಕಳು ಹುಟ್ಟಿದರು, 2 ಮಕ್ಕಳು ಹುಟ್ಟಿದರು. ಆ 2 ಮಗುವಿನಲ್ಲಿ ಒಂದು ಮಗು ಸತ್ತೋಯ್ತು, ಇನ್ನೊಂದು ಮಗುಗೆ ಜೀವ ಇದೆ. ಈಗ ಆ 2 ಮಕ್ಕಳು ಮುಂದೆನೂ ತಾಯಿ ಹಾಲು ಕೊಡಲಿಕ್ಕೆ ಬಂದಾಗ ಯಾರಿಗೆ ಆ ಹಾಲನ್ನು ಕುಡಿಲಿಕ್ಕಾಗುತ್ತೆ? ದ ಚೈಲ್ಡ್ ವಿಚ್ ಹ್ಯಾಸ್ ಗಾಟ್ ಲೈಫ್ ಇನ್ ಇಟ್. ಜೀವ ಇರುವ ಮಗುವಿಗೆ ಹಾಲು ಕುಡಿಲಿಕ್ಕೆ ಆಗುತ್ತೆ. ಇಫ್ ದಟ್ ಚೈಲ್ಡ್ ಇಸ್ ಡೆಡ್, ದೇ ಕೆನಾಟ್ ಸಕ್ ದ ಮಿಲ್ಕ್. ಸಿಮಿಲರ್ಲಿ, these are the spiritual milk, divine wisdom. People, those who are not alive in spirit, cannot suck, cannot experience the spiritual milk. But if you are a born again child of God, you are alive in spirit, you can taste the spiritual milk of the Heavenly Father. Through that, you can experience the spiritual blessings, source and summit of all the blessings Christ Jesus. ಯೇಸು ಕ್ರಿಸ್ತನಾಗಿರ್ತಕ್ಕಂಥ ಆಧ್ಯಾತ್ಮಿಕ ಆಶೀರ್ವಾದಗಳ ಸಂಪೂರ್ಣತೆಯನ್ನು ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ಯಾವಾಗ? ಆತ್ಮದಲ್ಲಿ ಜೀವ ಇರುವಾಗ. ಆತ್ಮ ಸತ್ತಿರುವಾಗ ಅನೇಬಲ್. ದೇರ್ ಆರ್ ಮೆನಿ ಕ್ರಿಶ್ಚಿಯನ್ಸ್
they do not know. They are Christians for many years. They are either deceived or they do not know. They need to born again. Please, go through the Bible. Bible ಮುಖಾಂತರ ಹೋಗಿ. Read the Bible. Do what God's word says. Follow what God's word says. ಬೈಬಲ್ ಮುಖಾಂತರ ಹೋಗಿ, ವಾಕ್ಯದ ಮುಖಾಂತರ ಹೋಗಿ, ವಾಕ್ಯ ಏನು ಹೇಳುತ್ತೋ ಅದನ್ನು ಮಾಡಿ. ಎಷ್ಟೋ ಕ್ರೈಸ್ತ ಧರ್ಮದಲ್ಲಿರುವವರು ಹೊಸದಾಗಿ ಹುಟ್ಟಲಿಲ್ಲ, ಅಥವಾ ಹುಟ್ಟಿದ್ದೀನೆ ಎಂಬ ವಂಚನೆಯಲ್ಲಿ ಎಷ್ಟೋ ಜನ ಇದ್ದಾರೆ. ಅದರಿಂದ ಹೊರಗೆ ಬರಬೇಕಾದ್ರೆ ದೇವರ ವಾಕ್ಯಕ್ಕೆ ಮಾತ್ರ ಸಾಧ್ಯ. ಅದರಿಂದ ಪ್ಲೀಸ್ ಗೋ ಥ್ರೂ ದ ಬೈಬಲ್. ಗೋ ಥ್ರೂ ದ ನ್ಯೂ ಟೆಸ್ಟಮೆಂಟ್ ಪೋರ್ಷನ್ ಆಫ್ ದ ಬೈಬಲ್. ಬೈಬಲ್ನ ಹೊಸ ಒಡಂಬಡಿಕೆ ಭಾಗವನ್ನು ಓದಿ, ಚೆನ್ನಾಗಿ ಓದಿ. ಅಟ್ಲೀಸ್ಟ್ ಯು ವಿಲ್ ಗೆಟ್ ಸಮ್ ಹೆಡ್ ನಾಲೆಡ್ಜ್. ಥ್ರೂ ದಟ್ ಯು ಕ್ಯಾನ್ ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ಕ್ರೈಸ್ಟ್ and accept the Holy Spirit and be saved in your spirit, and then you can experience that source and summit of all the blessings, Jesus Christ, in your life. Otherwise not. Okay, ಅದರಿಂದ ಹೊಸದಾಗಿ ಹುಟ್ಟಬೇಕು, ವಾಕ್ಯ ಓದುವಾಗ ನಿಮ್ಮ ಬುದ್ಧಿಗೆ ಅರ್ಥ ಆಗುತ್ತೆ. ಅರ್ಥ ಆಗುವಾಗ ಯೇಸು ಯಾರು ಅಂತ ಗೊತ್ತಾಗುತ್ತೆ. ವಿಶ್ವಾಸ ಇಡಿ, ಪಾಪಕ್ಕೆ ವಿಮುಖರಾಗಿ ದೇವರು ಪವಿತ್ರಾತ್ಮನ ಕೊಡ್ತಾರೆ. ಪವಿತ್ರಾತ್ಮ ನಿಮ್ಮಲ್ಲಿ ಬಂದ ಮೇಲೆ ನಿಮ್ಮಲ್ಲಿ ಆಸಕ್ತಿ ಬರುತ್ತೆ ವಾಕ್ಯ ಕಲೀಲಿಕ್ಕೆ, ಯೇಸುವನ್ನು ಅರ್ಥಕೊಳ್ಳಿಕ್ಕೆ. ಸೊ ಆಗ ನಿಮಗೆ ಈ ವಿಷಯಗಳೆಲ್ಲ ಈಸಿಯಾಗಿ ಕನ್ವಿನ್ಸ್ ಆಗುತ್ತೆ, ಅಗ್ರಿ ಮಾಡಲಿಕ್ಕಾಗತ್ತೆ ಅಲ್ವಾ. ಸೊ ಅದೇನೇ ಈ ವಾಕ್ಯದಲ್ಲಿ ಹೇಳಿರೋದು. ಆದರೆ ಭೌತಿಕ ಮನುಷ್ಯನಿಗೆ, ಅನ್ಸ್ಪಿರಿಚುವಲ್ ಆಗಿರೋನಿಗೆ ಇದು ಫೂಲಿಶ್ನೆಸ್ ಆಗಿರುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಲೂ ದೇವರ ಇಚ್ಛೆ ಇದ್ದರೆ ನಾವು ಮುಂದಿನ ತರಗತಿಯಲ್ಲಿ 4ನೇ ವಾಕ್ಯಕ್ಕೆ, ಎಫಿಷಿಯನ್ಸ್ ಚಾಪ್ಟರ್ 1 verse 4ಗೆ ವಿ ವಿಲ್ ಗೋ. ಡೋಂಟ್ ಫೀಲ್ ಬ್ಯಾಡ್, ಸ್ಯಾಡ್, ಪ್ರೈಸ್ ಬಿ ಟು ಗಾಡ್. ದೇವರಿಗೆ ಸ್ತೋತ್ರ ಮಾಡಿ. ಯಾಕೆಂದರೆ ನಾವು ಸುಮ್ಮನೆ ಇನ್ಫಾರ್ಮೇಷನ್ ಥರ ತೆಗೆದುಕೊಂಡು ಹೋಗೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ವಿ ಮಸ್ಟ್ ಥ್ಯಾಂಕ್ ಗಾಡ್ ಫಾರ್ ಆಲ್ ದೀಸ್ ರೆವಲೇಷನ್ಸ್. ವಿ ಮಸ್ಟ್ ಪ್ರೈಸ್ ಗಾಡ್, ಥ್ಯಾಂಕ್ ದ ಹೋಲಿ ಸ್ಪಿರಿಟ್. ದೇವರಿಗೆ ವಂದನೆ ಸಲ್ಲಿಸೋಣ, ಪವಿತ್ರಾತ್ಮರಿಗೆ ನಾವು ಕೃತಜ್ಞತೆ ಹೇಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗಾಗಿ ಜಗತ್ತು ಸೃಷ್ಟಿಯಾಗುವ ಮುಂಚಿತವಾಗಿಯೇ ಅಡಗಿಸಿಟ್ಟಿರುವಂಥ ಜ್ಞಾನವನ್ನು ಸಭೆಯ ಮುಖಾಂತರವಾಗಿ, ಅಪಸ್ತೋಲರ ಮುಖಾಂತರವಾಗಿ, ಶುಭ ಸಂದೇಶದ ಮುಖಾಂತರವಾಗಿ ಪ್ರಕಟಪಡಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಪ್ರಕಟಣೆಗಳು ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಈ ಪ್ರಕಟಣೆಗಳ ಅನುಭವದಲ್ಲಿ ಕ್ರಿಸ್ತ ಯೇಸುವನ್ನು ಅನುಭವಿಸುತ್ತಾ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ, ಪಿತನೇ ನಿಮ್ಮನ್ನು ಪ್ರೀತಿಸುವರಾಗಿ ನಾವೆಲ್ಲರೂ ಬದುಕುವಂತೆ ಆಗಲಿ ಅಪ್ಪ. ಇನ್ನೂ ಹೆಚ್ಚಾಗಿ ಶುಭ ಸಂದೇಶದ ಪ್ರಕಟಣೆಗಳನ್ನು ನಮ್ಮ ಹೃದಯಗಳಲ್ಲಿಯೂ ಎಲ್ಲ ಮನುಷ್ಯನಿಗೂ ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮಗೇನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಡೌಟ್ ಇದ್ದರೆ, ಅಥವಾ ಏನಾದರೂ ಇನ್ನೂ ಕ್ಲಾರಿಫಿಕೇಷನ್ ಬೇಕಾಗಿದ್ದರೆ ದಯವಿಟ್ಟು ನಿಮಗೆ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ನಂಬರ್ ಇದೆಯಲ್ವಾ, ಅದಕ್ಕೆ ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ಆಡಿಯೋ ಮೆಸೇಜ್ ಕಳಿಸ್ಬೋದು, ಅಥವಾ ನಿಮ್ಮ ನಂಬರ್ ಶೇರ್ ಮಾಡೋದಾದರೆ ವಿ ವಿಲ್ ಕಾಲ್ ಬ್ಯಾಕ್ ಟು ಯು. ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಉದ್ದೇಶ ಎಲ್ಲರೂ ಯೇಸುವನ್ನು ಇನ್ನೂ ಹೆಚ್ಚಾಗಿ ಅರ್ಥಕೋಬೇಕು. ಯಾರೂ ನಾಶವಾಗಬಾರದು, ಪ್ರತಿಯೊಬ್ಬರು ನಿತ್ಯ ಜೀವ ಪಡ್ಕೋಬೇಕು, ಎಲ್ಲರೂ ಯೇಸುವಿನ ಅನುಯಾಯಿಗಳಾಗಬೇಕು. ಅದೇ ಉದ್ದೇಶ. ಅದರಿಂದ ನಿಮಗೇನಾದರೂ ಪ್ರಶ್ನೆಗಳಿರ್ಬೋದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಅಥವಾ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿರುವವರು. ಓಕೆ, ಪ್ರತಿ ವಾರ ಸೋಮವಾರ 9:30 ಇಂದ 10:30 ತನಕ ಈ ತರಗತಿಗಳಿರುತ್ತೆ.